क्या अंकल क्या बोले फिर से बोलो। वो कनेक्शन है, प्रेशर आता पानी। ये पानी लेके मुंह हाथ देके प्रार्थना करते हैं। वो हो जाए ना, उधर भी मुंह हाथ देके तो उधर प्रार्थना करते हैं। ऐसा ज्यादा सेफ्टी अलग अलग करती है। पानी उधर वो बोट से खींचना, बोट उधर ऊपर है बोट, पाइपलाइन ताजमहल के बाजू में है ना, वो अंदर से पाइपलाइन है। वो जो झंडा जब खोदे, झंडा अपना फाउंडेशन मारे हैं, तो अंदर सर उसके अंदर तांबे के पाइप निकले। ಪೈಪ್ ಅಂದ್ರೆ ಕಲ್ಲಿನಿಂದ ಮಾಡಿದ್ದು, ತಾಮ್ರದಿಂದ ಮಾಡಿದ್ದು ಪೈಪ್ಗಳು, ಅಥವಾ ಮಣ್ಣಿನಿಂದ ಸಾಮಾನ್ಯವಾಗಿಲ್ಲ, ಕಲ್ಲಿನಿಂದ ಮಾಡಿರುವಂತಹ ಪೈಪ್ಗಳ ಜೋಡಣೆ ಇಲ್ಲಿ ಇದೆ. ಒಂದು ಕಡೆಗೆ ಅರಮನೆ, ಕೇಂದ್ರದಲ್ಲಿ ಅರಮನೆ ಇದೆ, ಅದರ ಪಕ್ಕದಲ್ಲಿ ದೇವಸ್ಥಾನ, ಅದರ ಇನ್ನೊಂದು ಪಕ್ಕದಲ್ಲಿ ಮಸೀದಿ. ಇದು ಒಂದು ಭಾವೈಕ್ಯತೆಯ ಸಂಕೇತ ಅಂತ ಹೇಳಿ ನಾವು ಪರಿಗಣಿಸೋಣ. ನಮ್ಮ ಭಾಗದಲ್ಲಿ ಕಲ್ಯಾಣ ಪ್ರದೇಶ ಒಂದು ಭಾವೈಕ್ಯತೆಯ ಕೇಂದ್ರ. ಅಂತಹ ಒಂದು ಸ್ಥಳದಲ್ಲಿ ಈ ಒಂದು ಮಸೀದಿ ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಾಣವಾಗಿದೆ. ಆದಿಲ್ ಶಾಹಿಗಳ ಎರಡನೇ ಇಬ್ರಾಹಿಂ ಆದಿಲ್ ಶಾ ಈತ ಈ ಪ್ರದೇಶಕ್ಕೆ 5 ಜನ ಪ್ರಾಂತಾಧಿಕಾರಿಗಳಿಗೆ ನೇಮಕ ಮಾಡ್ತಾನೆ. ಅದ್ರ ಜೊತೆಗೆ ಕೆಲವು ಸಂದರ್ಭದಲ್ಲಿ ಆತ ಭೇಟಿ ಕೊಡುವಂತ ಸಂದರ್ಭ ಇರ್ತದೆ. ಆವಾಗ ಸುಲ್ತಾನರು ಭೇಟಿ ಕೊಡ್ತಾರೆ ಅಂದ್ರೆ ಅವರಿಗೆ ಪ್ರಾರ್ಥನೆಗೆ ಎಲ್ಲಾ ವ್ಯವಸ್ಥೆ ಮಾಡ್ಬೇಕು. ಇವತ್ತ ಪ್ರೈಮ್ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ ಯಾರಾದ್ರೂ ಬರ್ತಾರಂದ್ರೆ ಅವರಿಗೆ ಟಾಯ್ಲೆಟ್, ಬಾತ್ರೂಮ್ ಎಲ್ಲ ಅರೇಂಜ್ ಮಾಡ್ಬೇಕಲ್ಲಿ, ಎಲ್ಲಿ ಸ್ಥಳ ಇರ್ತದಲ್ಲಿ. ನಾವು ನಾಗಾವಿ ಪ್ರದೇಶದಲ್ಲಿ ಹೋದಾಗ ನಮ್ಮ ಪ್ರವಾಸೋದ್ಯಮ ಸಚಿವರು ಬಂದಿದ್ರು, ಅಲ್ಲಿ ಟಾಯ್ಲೆಟ್ ಇಲ್ಲ. ಅದಕ್ಕೆ ಒಂದು ಮೊಬೈಲ್ ಟಾಯ್ಲೆಟ್ ವಾಹನವನ್ನು ತಂದು ಅಲ್ಲಿ ಇಡಬೇಕಾಯ್ತು. ಇದು ನಮ್ಮ ರಾಜ್ಯದ ಸ್ಥಿತಿ ಆದ್ರೆ ಸರ್ವಾಧಿಕಾರಿಗಳ ಸ್ಥಿತಿ ಏನಾಗಿದೆ. ಅದಕ್ಕೆ ಒಂದೇ ದಿನ ಬರಲಿ ಅಥವಾ ಅರ್ಧ ದಿನ ಬರಲಿ ಇಲ್ಲಿ ಮಸೀದಿಯನ್ನ ಕಟ್ಟಿದ್ದಾರೆ. ಆ ಮಸೀದಿ ಮುಂಭಾಗದಲ್ಲಿ ಇರುವಂತದ್ದು ಕಾರಂಜ ಫೌಂಟೇನ್ ಅಂತ. ಯಾವಾಗಲೂ ನೀರಿರ್ತವೆ. ಇದು ಒಳಗಡೆ ಪೈಪ್ ಲೈನ್ ಇದೆ, ಮೇಲ್ಭಾಗದಲ್ಲಿ ಒಂದು ನೀರಿನ ಹೂಜಿಯನ್ನ, ದೊಡ್ಡ ಪ್ರಮಾಣದ ನೀರಿನ ಸಂಗ್ರಹವನ್ನು ಇಡ್ತಿದ್ರು. ಅಲ್ಲಿಂದ ನೀರು ಡೌನ್ ವರ್ಡ್ಸ್ ನಲ್ಲಿ ಬಂದು ನೀರು ಬುಗ್ಗಿಯ ರೂಪದಲ್ಲಿ ಹೇಳ್ತದೆ. ಅದು ಹಾಗೆ ಹೋದ್ರೆ ನಮಗೆ ದೊಡ್ಡ ಬಾವಿ ಕಾಣಿಸ್ತದೆ. ಆ ಬಾವಿಯಿಂದ ನೀರಿನ ಸಂಪರ್ಕ ಈ ಒಂದು ಪ್ರದೇಶಕ್ಕೆ ನೀಡಲಾಗ್ತದೆ. ಅದ್ರ ಜೊತೆಗೆ ಕಾರಂಜವೂ ಹೌದು, ಮತ್ತು ಪ್ರೇಯರ್ ಮಾಡ್ಲಿಕ್ಕೆ ಬಂದಾಗ ಕೊಡ್ಬೇಕು ವಜೂ ಖಾನ. ಇಲ್ಲಿ ನೀವು ನೋಡ್ರೆ ಸುತ್ತದಲ್ಲಿ ನೋಡ್ರೆ ಇಲ್ಲಿ ಸೈಡಿಗೆ ರೌಂಡ್ ನೋಡ್ರಿ, ಅಲ್ಲಿಂದ ನೀರು ಹೊರಗೆ ಹೋಗ್ಬೇಕು. ಅದಕ್ಕೆ ಮೇಡಮ್ मिट्टी का जो आता है ना, इधर लेके उसमें मुंह धोते थे। इससे ये मिट्टी इसलिए बनाई है, वो मिट्टी का जो कुलिया होता है ना, गिरना नहीं, ये बने सर। अच्छा, राउंडिंग में मिट्टी रखने के लिए। हाँ, मिट्टी का वो जो पानी लेके मुंह धोने के लिए और सिंबಿ ಅಂತ ಮಾಡ್ತಿರಲ್ಲ ಅವಾಗ. ವೃತ್ತಾಕಾರದ ರಚನೆ ಅವನಿಗೆ ಎಷ್ಟು ಆಸಕ್ತಿ ಅದ. ಇಲ್ಲೇನು ವೃತ್ತಾಕಾರದಲ್ಲಿ ಕಾಣಿಸ್ತಾನೆ ಒಳಭಾಗದಲ್ಲಿ, ಅದು ಮಿಹರಬ್. ಅಲ್ಲಿ ಇಮಾಮರು ನಿಂತು ಧಾರ್ಮಿಕ ಒಂದು ಕೂಗನ್ನ ಅಥವಾ ಪ್ರಾರ್ಥನೆಯನ್ನ ಮಾಡುವಂತ ಸ್ಥಳ. ರಾಜರ ಮುಂಭಾಗದಲ್ಲಿ ಕುಳಿತುಕೊಂಡು ಅವರು ಪ್ರೇಯರ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದು ಸಹ ನೋಡ್ರಿ, ಗುಮ್ಮಟದ ಸುತ್ತಲೂ ಏನು ಹಾವಿನ ಆಕಾರದ ರಚನೆಗಳು ಬರ್ತಾವ ನೋಡ್ರಿ. ಹಾವಿನ ಆಕಾರದ ರಚನೆ ಇದ್ರೆ ಅದು ಆದಿಲ್ ಶಾಹಿಗಳ ಕಟ್ಟಡ. ಬಹಮನಿಯರಿಗೆ ಆ ರೀತಿಯ ರಚನೆಗಳು ಕಂಡು ಬರುವುದಿಲ್ಲ. ಪಾದ ಇಟ್ಟದ್ದಲ್ಲ ಸರ್, ಅವ್ರ ಕಾರ್ಯಕ್ಷೇತ್ರನೇ ಇದು. ಅಲ್ಲಿ ಒಳಗಡೆ ನೋಡ್ರಿ ಎಷ್ಟು ಕಂಬಗಳಿದ್ದು ನೀವು ನೋಡಿ. 4 ಕಂಬಗಳಿದ್ದು, ಪ್ರತಿ ಹಂತದಲ್ಲಿ ಅಂತವುಗಳು ಕಾಣಿಸ್ತವೆ. ನಮ್ಗೆ ದೇವಾಲಯಗಳು ನಾಶವಾಗಿರುವಂತವುಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ದೇವಸ್ಥಾನಗಳ ಕಂಬಗಳು ಹಂಗೆ ಅವರಿ. ವಾಸ್ತು ಶೈಲಿ ಇರೋದು.